students. In this semester I am going to handle the subjects COA. So COA means Computer Organization and Architecture. So first let's see what is computer. So computer is an electronic system capable of performing a various computational task, means variation computational task. అంటే ಫಾಸ್ಟ್ ರೇಟ್ ಮೀನ್ಸ್ ಕಂಪ್ಯೂಟರ್ ಅಂದರೆ ಏನೋ ಅದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅದು. ಸೊ ನಾವು ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಟು ಪರ್ಫಾರ್ಮ್ ಎ ಟಾಸ್ಕ್. ಯಾವುದೋ ಒಂದು ಟಾಸ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ನೇ ಫಾಸ್ಟ್ ರೇಟ್ ಅಂದರೆ ಸ್ಪೀಡಾಗೆ ಯಾವುದೋ ಒಂದು ಟಾಸ್ಕ್ನ ಪರ್ಫಾರ್ಮ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಕಂಪ್ಯೂಟರ್. ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಎ ಕಂಪ್ಯೂಟೇಷನಲ್ ಟಾಸ್ಕ್ ಅಟ್ ಎ ಫಾಸ್ಟ್ ರೇಟ್. ಅದಕ್ಕೆ ನಾವೇನಂತೀವಿ? ಕಂಪ್ಯೂಟರ್ ಅಂತ ಅಂತೀವಿ. ಓಕೆ, ಸೊ ಕಂಪ್ಯೂಟರ್ ಸೊ ಅದು ಫಾಸ್ಟ್ ರೇಟಲ್ಲಿ ವರ್ಕ್ ಆಗುತ್ತೆ, ಯಾವುದೋ ಒಂದು ವರ್ಕ್ನ ಮಾಡುತ್ತೆ. ಸೊ ಹೆಂಗ್ ಮಾಡುತ್ತೆ, ಏನೇನು ಯೂನಿಟ್ಸ್ ಇರುತ್ತೆ ಕಂಪ್ಯೂಟರಲ್ಲಿ ಅಂದರೆ ಅದಕ್ಕೆ ಫಸ್ಟ್ ಕಾನ್ಸೆಪ್ಟ್ ಈಸ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್. ಫಂಕ್ಷನಲ್ ಯೂನಿಟ್ಸ್ ಅಂದರೆ ಏನೇ ಪಾರ್ಟ್ಸ್ ಇರುತ್ತೆ ಕಂಪ್ಯೂಟರಲ್ಲಿ. ಸೊ ಆ ಪಾರ್ಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಅದು ಆಪ್ರೇಷನ್ನ ಪರ್ಫಾರ್ಮ್ ಮಾಡುತ್ತೆ ಅಲ್ವಾ, ಯಾವುದೋ ಒಂದು ಟಾಸ್ಕ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಫಸ್ಟ್ ಈಸ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್. ಯಾವ್ಯಾವ ಯೂನಿಟ್ಸ್ ಇದೆ ಕಂಪ್ಯೂಟರ್ಲಿ ಅಂತ? ಇನ್ಪುಟ್, ಔಟ್ಪುಟ್ ಅಂಡ್ ದೆನ್ ಐಒ. ಸೊ ಐಒ ಡಿವೈಸಸ್. ಐಒ ಡಿವೈಸಸ್ ಅಂದರೆ ಇನ್ಪುಟ್, ಔಟ್ಪುಟ್ ಅಂಡ್ ದೆನ್ ಪ್ರೊಸೆಸರ್ ಯೂನಿಟ್ ಅಂಡ್ ದೆನ್ ಲಾಸ್ಟ್ ಮೆಮೊರಿ. ಸೊ ಫಸ್ಟ್ ಲೆಟ್ಸ್ ಸಿ ಇನ್ಪುಟ್ ಯೂನಿಟ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಇನ್ಪುಟ್ ಯೂನಿಟ್? ಸೊ ಇನ್ಪುಟ್ ಯೂನಿಟ್ ಅಂದ್ರೆ ಯಾವುದು? ಇನ್ಪುಟ್ ಡಿವೈಸಸ್, ಕೀಬೋರ್ಡ್, ಮೌಸ್, ಅದಕ್ಕೆಲ್ಲ ನಾವೇನಂತೀವಿ? ಇನ್ಪುಟ್ ಡಿವೈಸಸ್ ಅಂತ ಅಂತೀವಿ. ಸೊ ಕಂಪ್ಯೂಟರ್ ಅಲ್ಲಿ ಇನ್ಪುಟ್ ಯೂನಿಟ್ ವರ್ಕ್ ಏನು? ಇಟ್ ವಿಲ್ ಅಕ್ಸೆಪ್ಟ್ಸ್ ದ ಇನ್ಫಾರ್ಮೇಶನ್ ಫ್ರಮ್ ದ ಯೂಸರ್ ಬೈ ಯೂಸಿಂಗ್ ದ ಇನ್ಪುಟ್ ಡಿವೈಸಸ್ ಲೈಕ್ ಕೀಬೋರ್ಡ್ ಅಂಡ್ ಮೌಸ್. ಅದೇನ್ ಮಾಡುತ್ತೆ? ಯೂಸರ್ ಇಂದ ಇನ್ಫಾರ್ಮೇಶನ್ ನ ತಗೊಳುತ್ತೆ. ಯಾವುದರಿಂದ ತಗೊಳುತ್ತೆ? ಇನ್ಪುಟ್ ಡಿವೈಸಸ್ ಇಂದ. ಕೀಬೋರ್ಡ್, ಮೌಸ್ನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಶನ್ನ ತಗೊಳುತ್ತೆ. ಇನ್ಫಾರ್ಮೇಶನ್ ತಗೊಂಡ್ಮೇಲೆ ಏನು ಮಾಡುತ್ತೆ? ಆ ಇನ್ಫಾರ್ಮೇಶನ್ ಎಲ್ಲಿಗೆ ಹೋಗುತ್ತೆ? ಪ್ರೊಸೆಸರ್ಗೆ. ಸೊ ನೀವು ಏನೇ ಆಪರೇಷನ್ ಪರ್ಫಾರ್ಮ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಅಡಿಷನ್ ಮಾಡ್ತಿದ್ದೀನಿ ಅಂದರೆ ಅದೆಲ್ಲಾಗುತ್ತೆ? ಸಿ ಪಿ ಯುನೇ. ಸಿ ಪಿ ಯು ಮೀನ್ಸ್ ಇಟ್ ಇಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್. ಸೊ ನೀವು ಏನೇ ಆಪರೇಷನ್ ಪರ್ಫಾರ್ಮ್ ಮಾಡಿದ್ರೆ ಎಲ್ಲಿ ಪರ್ಫಾರ್ಮ್ ಆಗುತ್ತೆ? ಅದು ಸಿ ಪಿ ಯು. ಸೊ ಇನ್ಪುಟ್ ಯೂನಿಟ್ ಏನ್ ಮಾಡುತ್ತೆ? ಅದು ಯೂಸರ್ ಇಂದ ಇನ್ಫಾರ್ಮೇಶನ್ ತಗೊಂಡು ಬೈ ಯೂಸಿಂಗ್ ಇನ್ಪುಟ್ ಡಿವೈಸಸ್ ಆ ಇನ್ಫಾರ್ಮೇಶನ್ ಪ್ರೊಸೆಸರ್ಗೆ ಸೆಂಡ್ ಮಾಡುತ್ತೆ. ಇಫ್ ಪ್ರೊಸೆಸರ್ ಏನಾದ್ರು ಬಿಸಿ ಇದ್ರೆ ಆ ಇನ್ಫಾರ್ಮೇಶನ್ ಮೆಮೊರಿಗೆ ಹೋಗುತ್ತೆ. ಓಕೆ, ಪ್ರೊಸೆಸರ್ ಫ್ರೀ ಇದ್ರೆ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಪ್ರೊಸೆಸರ್ಗೆ ಸೆಂಡ್ ಮಾಡುತ್ತೆ. ಬೈ ಚಾನ್ಸ್ ಪ್ರೊಸೆಸರ್ ಬಿಸಿ ಇದ್ರೆ ಆ ಇನ್ಫಾರ್ಮೇಶನ್ ಮೆಮೊರಿಯಲ್ಲಿ ಸ್ಟೋರ್ ಮಾಡುತ್ತೆ. ಓಕೆ, ಸೊ ಒನ್ ಮೋರ್ ಫಂಕ್ಷನ್ ಆಫ್ ದ ಇನ್ಪುಟ್ ಯೂನಿಟ್ ಇಸ್ it will convert the high level language to machine level language. So high level language andre enu? For example now C program, the previous semester alla C program run madidiri. So ನೀವೇ ಪ್ರೋಗ್ರಾಮ್ ಬರೀತೀರಿ C program ಗೆ, ಅದಕ್ಕೆ high level language ಅಂತ ಅಂತೀವಿ. ಸೊ high level language ಇಂದ ಏನು ಮಾಡುತ್ತೆ? machine level language ಗೆ ಕನ್ವರ್ಟ್ ಮಾಡುತ್ತೆ. ಯಾಕೆ ಕನ್ವರ್ಟ್ ಮಾಡುತ್ತೆ? ಸೊ ನಮಗೆ ಅರ್ಥ ಆಗುತ್ತೆ ನಾವೇನು ಬರ್ದಿದ್ದೀವಿ ಅಂತ, ಬಟ್ ಸಿಸ್ಟಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಏನಿದ್ರು ಓನ್ಲಿ ಬೈನರಿ ಡಿಜಿಟ್ಸ್ ಮಾತ್ರ ಅರ್ಥ ಆಗುತ್ತೆ. ಬೈನರಿ ಫಾರ್ಮ್ ಅಲ್ಲಿ ಇರ್ಬೇಕಂದ್ರೆ ಅದಕ್ಕೆ ಯಾವ್ದು ಅರ್ಥ ಆಗುತ್ತೆ? 0 1 ಇದ್ರೆ ಮಾತ್ರ ಅರ್ಥ ಆಗುತ್ತೆ. ಯಾವುದಕ್ಕೆ? ಸಿಸ್ಟಮ್ಗೆ. ಸೊ ನಾವು ಏನೇ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇನ್ಪುಟ್ ಯೂನಿಟ್ ಏನ್ ಮಾಡುತ್ತೆ? ಹೈಯರ್ ಲೆವೆಲ್ ಇಂದ ಮೆಷಿನ್ ಲೆವೆಲ್ಗೆ, ಅಂದ್ರೆ ಯೂಸರ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಇಂದ ಮೆಷಿನ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಆ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಸೆಂಡ್ ಮಾಡುತ್ತೆ. ಯಾಕಂದ್ರೆ ಸಿ ಪಿ ಯು ಅಲ್ಲಿ ನಾವೇನು ಬರ್ದಿರ್ತೀವಿ ಪ್ರಿಂಟ್ ಎಫ್, ಅದೇನು ಸಿ ಪಿ ಯು ಅರ್ಥ ಆಗಲ್ಲ. ಅದು ಫುಲ್ ಕನ್ವರ್ಟ್ ಮಾಡ್ಕೊಳುತ್ತೆ. ಯಾವ ಫಾರ್ಮೆಟ್ಗೆ? ಬೈನರಿ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿಕೊಂಡು ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಇನ್ಪುಟ್ ಯೂನಿಟ್? ಇಟ್ ವಿಲ್ ಅಕ್ಸೆಪ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ದ ಯೂಸರ್ ಅಂಡ್ ಇಟ್ ವಿಲ್ ಕನ್ವರ್ಟ್ ದಟ್ information to the machine level language, and then it will send that information to the processor or memory. If the processor is free means it will send to the processor. If the processor is busy means the information will send to the memory. So this is the function of the input unit. Okay, so next is output unit.
ಅಡಿಷನ್ ನೀವು ಪ್ರೋಗ್ರಾಮ್ ಬರ್ದಿರ್ತೀರಿ. ಫಾರ್ ಎಕ್ಸಾಂಪಲ್ ಇನ್ಪುಟ್ 10 20 ಅಂತ ಕೊಟ್ಟಿರ್ತೀರಿ. ಇದು ಆಪರೇಷನ್ ಪರ್ಫಾರ್ಮ್ ಆಗಿ 30 ಅಂತ ಔಟ್ಪುಟ್ ಬರುತ್ತೆ. ಸೊ ಇದನ್ನ ಇನ್ಫಾರ್ಮೇಶನ್ 30 ಅಂತ ಬಂದ್ಮೇಲೆ ಅದನ್ನ ಎಲ್ಲಿಗೆ ಸೆಂಡ್ ಮಾಡ್ತಾರೆ? ಔಟ್ಪುಟ್ ಯೂನಿಟ್ಗೆ. ಔಟ್ಪುಟ್ ಯೂನಿಟ್ ವಿಲ್ ರಿಸೀವ್ ದ ಇನ್ಫಾರ್ಮೇಶನ್ ಫ್ರಮ್ ದ ಪ್ರೊಸೆಸರ್. ಪ್ರೊಸೆಸರ್ ಇಂದ ಇನ್ಫಾರ್ಮೇಶನ್ ಅಕ್ಸೆಪ್ಟ್ ಮಾಡುತ್ತೆ ಅಂಡ್ ದೆನ್ ಇಟ್ ವಿಲ್ ಕನ್ವರ್ಟ್ ಮೆಷಿನ್ ಲೆವೆಲ್ ಟು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಬೈನರಿ ಫಾರ್ಮೆಟ್ ಅಲ್ಲಿ ಇರುತ್ತೆ. CPU ಏನಿರುತ್ತೆ? ಬೈನರಿ ಫಾರ್ಮೆಟ್. ಸೊ ಬೈನರಿ ಫಾರ್ಮೆಟ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನಮಗೆ ಅರ್ಥ ಆಗುತ್ತಾ ಕರೆಕ್ಟ್ ಔಟ್ಪುಟ್ ಬಂದಿದೆ ಅನ್ಕೊಂತೀವ? ನೋ. ಸೊ ಅದಕ್ಕೆ ಏನ್ ಮಾಡುತ್ತೆ? ಔಟ್ಪುಟ್ ಯೂನಿಟ್ ವಿಲ್ ಕನ್ವರ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ಮೆಷಿನ್ ಲೆವೆಲ್ ಟು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಕನ್ವರ್ಟ್ ಮಾಡಿ ಇಟ್ ವಿಲ್ ಡಿಸ್ಪ್ಲೇ ದ ಇನ್ಫಾರ್ಮೇಶನ್ ಥ್ರೂ ದ ಔಟ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸಸ್ ಯಾವುದು? ಮಾನಿಟರ್ ಇರ್ಬೋದು, ಡಿಸ್ಪ್ಲೇ ಅಥವಾ ಪ್ರಿಂಟರ್, ಯಾವುದೋ ಒಂದು ಫಾರ್ಮೆಟ್ ಅಲ್ಲಿ ಅದು ಔಟ್ಪುಟ್ ನ ಪ್ರೊವೈಡ್ ಮಾಡುತ್ತೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಔಟ್ಪುಟ್ ಯೂನಿಟ್? It will receive the information from the processor and it will convert that information from machine level to high level language and it will display that information or it will provide the information to the user by using the output devices like monitor or printer. Okay, so this is about the IO device. So next is processor unit, means it is a CPU, central processing unit. CPU is a brain of the computer. ಅಂದ್ರೆ ನೀವು ಏನೇ ಆಪರೇಷನ್, ಯಾವುದೇ ಆಕ್ಟಿವಿಟೀಸ್ ಏನೇ ಎಕ್ಸಿಕ್ಯೂಟ್ ಮಾಡಿದ್ರು ಅದೆಲ್ಲ ಎಲ್ಲಿ ವರ್ಕ್ ಆಗುತ್ತೆ? CPU ಅಲ್ಲೇ ವರ್ಕ್ ಆಗುತ್ತೆ. ಅದಕ್ಕೆ ನಾವು ಏನಂತೀವಿ? ಅದಕ್ಕೆ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಅಂತೀವಿ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಅಥವಾ ಪ್ರೊಸೆಸರ್ದು ಅಗೈನ್ ಮತ್ತೆ ಫಂಕ್ಷನಲ್ ಯೂನಿಟ್ಸ್ ಇದೆ. ಯಾವ್ಯಾವುದು? ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ALU ಅಂತ ಅಂತೀವಿ, ಅಥವಾ ರಿಜಿಸ್ಟರ್ ಅರೇ ಮತ್ತೆ ಟೈಮಿಂಗ್ ಅಂಡ್ ಕಂಟ್ರೋಲ್ ಯೂನಿಟ್ ಅಂತ ಅಂತೀವಿ. ಸೊ these three are the functional units of the computer. First let's see ALU, arithmetic and logic ಯೂನಿಟ್. ಸೊ ಅಲ್ಲಿ ಏನೇನಾಗುತ್ತೆ? ಅರ್ಥಮೆಟಿಕ್ ಮತ್ತೆ ಲಾಜಿಕಲ್ ಆಪರೇಷನ್ ಆಗುತ್ತೆ. ಅರ್ಥಮೆಟಿಕ್ ಅಂದ್ರೆ ಏನು? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ದೀಸ್ ಆರ್ ಆಲ್ ದ ಅರ್ಥಮೆಟಿಕ್ ಆಪರೇಷನ್. ಸೊ ಇದೆಲ್ಲ ಆಪರೇಷನ್ ನಾನೇನು ಹೇಳಿದೆ? 10 + 20 ಅಂತ ಹೇಳಿದೆ. ಸೊ ಇದು ಆಪರೇಷನ್ ಎಲ್ಲಿ ಪರ್ಫಾರ್ಮ್ ಆಗುತ್ತೆ? ಏನೇ ಆಪರೇಷನ್ ಆದ್ರೂ ಪ್ರೊಸೆಸರ್ ಅಲ್ಲಿ. ಸೊ ಪ್ರೊಸೆಸರ್ ಅಲ್ಲಿ ಮತ್ತೆ ಫಂಕ್ಷನಲ್ ಪಾರ್ಟ್ಸ್ ಇರುತ್ತೆ. ಅಲ್ಲಿ ಎಲ್ಲಿ ವರ್ಕ್ ಆಗುತ್ತೆ? ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಲ್ಲಿ ಈ ಅಡಿಷನ್ ಪರ್ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಲಾಜಿಕಲ್ ಅಂದ್ರೆ ಏನು? ಆರ್ ಅಂಡ್ ಇದಕ್ಕೆಲ್ಲ ಏನಂತೀವಿ? ಲಾಜಿಕಲ್ ಅಂತ ಅಂತೀವಿ. ಸೊ ಈ ಆಪರೇಷನ್ಸ್ ಎಲ್ಲ ಎಲ್ಲಿ ಪರ್ಫಾರ್ಮ್ ಆಗುತ್ತೆ? ಲಾಜಿಕಲ್ ಯೂನಿಟ್ ಅಲ್ಲಿ. ಮೀನ್ಸ್ ಅರ್ಥಮೆಟಿಕ್ ಮತ್ತೆ ಲಾಜಿಕಲ್ ಆಪರೇಷನ್ಸ್ ಎಲ್ಲ ಎಲ್ಲಿ ಪರ್ಫಾರ್ಮ್ ಆಗುತ್ತೆ? ಅರ್ಥಮೆಟಿಕ್ ಮತ್ತೆ ಲಾಜಿಕಲ್ ಯೂನಿಟ್ ಅಲ್ಲಿ. ಸೊ ಅದಕ್ಕೆ ನಾವೇನಂತೀವಿ? ALU ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಇಸ್ ರೆಜಿಸ್ಟರ್ಸ್. ಸೊ ರೆಜಿಸ್ಟರ್ಸ್ ಅಂದ್ರೆ ಏನು? ಟೆಂಪರರಿ ಮೆಮೊರಿ, ಮೀನ್ಸ್ ಇಟ್ ವಿಲ್ ಸ್ಟೋರ್ ಸ್ಮಾಲ್ ಅಮೌಂಟ್ ಆಫ್ ಡೇಟಾ. ಫಾರ್ ಎಕ್ಸಾಂಪಲ್ ನೀವು ಅಡಿಷನ್ಗೆ ಏನು ಪ್ರೊವೈಡ್ ಮಾಡಿದ್ದೀರಿ? 10 20 ಅಂತ. ಸೊ ಅದೇನಾಗುತ್ತೆ? ಬೈ ಚಾನ್ಸ್ ಪ್ರೊಸೆಸರಿಗೆ ನೀವು ಸೆಂಡ್ ಮಾಡಿದ ತಕ್ಷಣ ಏನಾಗುತ್ತೆ? 10 20 ರಿಜಿಸ್ಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಮೀನ್ಸ್ ಇಟ್ ವಿಲ್ ಸ್ಟೋರ್ ದ ಸ್ಮಾಲ್ ಅಮೌಂಟ್ ಆಫ್ ಡೇಟಾ. ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇದ್ರೆ ಏನ್ ಮಾಡುತ್ತೆ? ಮೆಮೊರಿಗೆ ಸೆಂಡ್ ಮಾಡುತ್ತೆ. ಸ್ಮಾಲ್ ಅಮೌಂಟ್ ಇದ್ರೆ ಅಲ್ಲೇ ರಿಜಿಸ್ಟರ್ ಅಲ್ಲಿ ಅದು ಸ್ಟೋರ್ ಮಾಡ್ಕೊಳುತ್ತೆ. ಅದು ಯಾವಾಗ ಬೇಕೋ ಆವಾಗ ಅರ್ಥಮೆಟಿಕ್ ಅಥವಾ ಲಾಜಿಕ್ ಯೂನಿಟ್ಗೆ ಅದು ರಿಟ್ರೀವ್ ಮಾಡ್ಕೊಳುತ್ತೆ. ಓಕೆ, ಆಕ್ಸೆಸ್ ಮಾಡ್ಕೊಳುತ್ತೆ. ಸೊ ರೆಜಿಸ್ಟರ್ ಮೀನ್ಸ್ it is used to store the small amount of data. Okay, next is timing and control unit. So it is responsible for issuing appropriate signals to the ALU. ಅಂದ್ರೆ ಏನೇ ಸಿಗ್ನಲ್ಸ್, ಏನಾದ್ರು ಸಿಗ್ನಲ್ಸ್ ಪಾಸ್ ಆಗಬೇಕು ಅಂದ್ರೆ ಎಲ್ಲಿಂದ ಪಾಸ್ ಆಗುತ್ತೆ? ಟೈಮಿಂಗ್ ಅಂಡ್ ಕಂಟ್ರೋಲ್ ಯೂನಿಟ್ ಇಂದನೇ ಪಾಸ್ ಆಗುತ್ತೆ. ಯಾಕೆ ಸಿಗ್ನಲ್ಸ್ ಯಾಕೆ ಪಾಸ್ ಆಗಬೇಕು? ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಶನ್ ನ ರೀಡ್ ಮಾಡ್ಕೋಬೇಕು ಅಂತ ಇರುತ್ತೆ. ನಾನು ಏನೇ ಹೇಳಿದೆ? ಫಸ್ಟ್ ನಾವೇನ್ ಸೆಂಡ್ ಮಾಡ್ತೀವಿ? ಅಡಿಷನ್ಗೆ 10 20 ಅಂತ ಸೆಂಡ್ ಮಾಡ್ತೀವಿ ಅಲ್ವಾ? ಸೊ 10 ಮತ್ತೆ 20 ಅಂತ ಇನ್ಪುಟ್ ನ ಸೆಂಡ್ ಮಾಡ್ತೀವಿ. ಸೊ ಇನ್ಪುಟ್ ನ ಸೆಂಡ್ ಮಾಡ್ತಿದೀವಿ ಅಂದ್ರೆ ಇನ್ಪುಟ್ ಯೂನಿಟ್ ಇಲ್ಲಿಗೆ ಅದನ್ನ ಸೆಂಡ್ ಮಾಡುತ್ತೆ. ಸೊ ಸೆಂಡ್ ಮಾಡಬೇಕು ಅಂದ್ರೆ ಅದೇನ್ ಮಾಡಬೇಕು? ರೀಡ್ ಮಾಡ್ಕೋಬೇಕು. ಎಲ್ಲಿಂದ? ಇನ್ಪುಟ್ ಯೂನಿಟ್ ಇಂದ ಪ್ರೊಸೆಸರ್ ರೀಡ್ ಮಾಡ್ಕೋಬೇಕು. ಹೆಂಗ್ ರೀಡ್ ಮಾಡ್ಕೊಳುತ್ತೆ? ಸೊ ಈ ಟೈಮಿಂಗ್ ಮತ್ತೆ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ? ರೀಡ್ ಸಿಗ್ನಲ್ ನ ಜನರೇಟ್ ಮಾಡುತ್ತೆ. ಓಕೆ, ರೀಡ್ ಸಿಗ್ನಲ್ ನ ಜನರೇಟ್ ಮಾಡುತ್ತೆ. ಅವಾಗ ಅದು ಇನ್ಫಾರ್ಮೇಶನ್ 10 20 ಅಂತ ರೀಡ್ ಮಾಡ್ಕೊಳ್ಳುತ್ತೆ.
ಆಫ್ಟರ್ ದಟ್ ನಾವೇನ್ ಮಾಡಿರ್ತೀವಿ ಪ್ರೋಗ್ರಾಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಸಿ ಇಸ್ ಈಕ್ವಲ್ ಟು 10 ಪ್ಲಸ್ 20 ಅಂತ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ರೀಡ್ ಆದ ತಕ್ಷಣ ಏನಾಗುತ್ತೆ, ಟೈಮಿಂಗ್ ಮತ್ತೆ ಕಂಟ್ರೋಲ್ ಯೂನಿಟ್ ಆಡ್ ಸಿಗ್ನಲ್ ನ ಜನರೇಟ್ ಮಾಡುತ್ತೆ. ಆಡ್ ಸಿಗ್ನಲ್ ನ ಇದು ರೀಡ್ ಸಿಗ್ನಲ್ ನ ಎಲ್ಲಿಗೆ, ಪ್ರೊಸೆಸರ್ ಗೆ ಸೆಂಡ್ ಮಾಡುತ್ತೆ. ಸೊ ಆಡ್ ಸಿಗ್ನಲ್ ನ ALU ಗೆ ಸೆಂಡ್ ಮಾಡುತ್ತೆ. ಸೊ ಕಂಟ್ರೋಲ್ ಯೂನಿಟ್ ಸಿಗ್ನಲ್ ನ ಸೆಂಡ್ ಮಾಡಿದ್ಮೇಲೆ ಯಾವುದೇ ಆಗಲಿ ಆಪರೇಷನ್ ಪರ್ಫಾರ್ಮ್ ಆಗುತ್ತೆ. ಓಕೆ, ಸೊ ಆಡ್ ಸಿಗ್ನಲ್ ನೋಡಿದ ತಕ್ಷಣ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನ್ ಮಾಡುತ್ತೆ, ಆ ಎರಡು ಇನ್ಫಾರ್ಮೇಶನ್ ಆಡ್ ಮಾಡುತ್ತೆ. ಸೊ ಆಡ್ ಮಾಡಿದ್ಮೇಲೆ ಏನ್ ಬರುತ್ತೆ, 30 ಅಂತ ಬರುತ್ತೆ. ಸೊ ಇದು ಔಟ್ಪುಟ್. ಸೊ ಅಂದ್ರೆ ಅದನ್ನ ಡಿಸ್ಪ್ಲೇ ಮಾಡಬೇಕು. ಅದಕ್ಕೂ ಕೂಡ ಕಂಟ್ರೋಲ್ ಯೂನಿಟ್ ಯಾವ ಸಿಗ್ನಲ್ ನ ಜನರೇಟ್ ಮಾಡುತ್ತೆ, ರೈಟ್ ಸಿಗ್ನಲ್ ನ ಜನರೇಟ್ ಮಾಡುತ್ತೆ. ರೈಟ್ ಸಿಗ್ನಲ್ ಜನರೇಟ್ ಮಾಡಿದ್ಮೇಲೆ ಆ ಇನ್ಫಾರ್ಮೇಶನ್ ಅಲ್ಲಿಗೆ ಹೋಗುತ್ತೆ. ಸೊ ನೀವು ಪ್ರೊಸೆಸರ್ ಅಲ್ಲಿ ಏನೇ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಎಲ್ಲಿಂದ ಸಿಗ್ನಲ್ ಜನರೇಟ್ ಆಗಬೇಕು, ಟೈಮಿಂಗ್ ಅಂಡ್ ಕಂಟ್ರೋಲ್ ಯೂನಿಟ್ ಇಂದ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಟೈಮಿಂಗ್ ಅಂಡ್ ಕಂಟ್ರೋಲ್ ಯೂನಿಟ್? ಇಟ್ ವಿಲ್ ಪ್ರೊವೈಡ್ ದ ಸಿಗ್ನಲ್ಸ್ ಫಾರ್ ಆಲ್ ದ ಆಪರೇಷನ್ಸ್. ಓಕೆ, so this is about the functional units of computer. Sorry, functional units of processor. ಏನೇನಿರುತ್ತೆ, ALU, register. ALU means it will perform the arithmetic and logical operations. Register means it is used to store the small amount of data, and then timing and control means it will provide the signals for all the operations. Okay, so next CPU ಆದ್ಮೇಲೆ ಇನ್ನೊಂದು functional unit ಏನಿದೆ ಇಲ್ಲಿ, memory. So memory ಅಲ್ಲಿ again two types, primary memory and then secondary memory. memory ಏನಕ್ಕೆ ಯೂಸ್ ಮಾಡ್ತೀವಿ ನಾವು, to store the information. ಸೊ ಇನ್ಫಾರ್ಮೇಶನ್ ಏನಾದ್ರು ಸ್ಟೋರ್ ಮಾಡೋದಕ್ಕೆ ನಾವು ಮೆಮೊರಿನ ಯೂಸ್ ಮಾಡ್ತೀವಿ ಕಂಪ್ಯೂಟರ್ ಅಲ್ಲಿ. ಸೊ ಅದು ಅಗೇನ್ ಡಿವೈಡ್ ಆಗಿದೆ, ಏನಂತ, ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡರಿ ಮೆಮೊರಿ ಅಂತ. ಸೊ ಪ್ರೈಮರಿ ಮೆಮೊರಿನ ಏನಂತೀವಿ ನಾವು, ಆಲ್ಸೋ ಕಾಲ್ಡ್ ಆಸ್ ಮೈನ್ ಮೆಮೊರಿ ಅಂತ ಅಂತೀವಿ. ಸೊ ಮೈನ್ ಮೆಮೊರಿ ಅಂದ್ರೆ, ಪ್ರೈಮರಿ ಮೆಮೊರಿ ಅಂದ್ರೆ ಏನು, ಇಟ್ ಇಸ್ ಟೆಂಪರರಿ, ನಾಟ್ ಪರ್ಮನೆಂಟ್. ಓಕೆ, ಇಟ್ ಈಸ್ ಟೆಂಪರರಿ ಮೆಮೊರಿ. ಓಕೆ, ಕಲೆಕ್ಷನ್ ಆಫ್ ಸ್ಟೋರೇಜ್ ಸೆಲ್ಸ್ ಮೀನ್ಸ್ ಅದನ್ನ ಹೆಂಗೆ ಗ್ರೂಪ್ ಆಫ್ ಬಿಟ್ಸ್ ಆಗಿ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಸೊ ಒಂದು 8 ಬಿಟ್ಸಿಗೆ ಏನಂತೀವಿ ನಾವು, 8 ಬಿಟ್ಸಿಗೆ ವಿ ವಿಲ್ ಕಾಲ್ ಆಸ್ 1 ಬೈಟ್. ಸೊ ಯಾವುದೇ ಇನ್ಫಾರ್ಮೇಶನ್ ನಾವು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ಇನ್ ದ ಯೂನಿಟ್ ಆಫ್ ಬಿಟ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಸೊ 1 ಬಿಟ್ ಅಂದ್ರೆ ಅಲ್ಲಿ ಯಾವುದೋ ಒಂದು ಸ್ಮಾಲ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ನಾವು ಸ್ಟೋರ್ ಮಾಡ್ತೀವಿ. ಸೊ ನಾವು 8 ಬಿಟ್ಸ್ಗೆ ಏನಂತೀವಿ, 1 ಬೈಟ್ ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ 16 ಬಿಟ್ಸ್ಗೆ ಏನಂತೀವಿ, 1 ವರ್ಡ್ ಅಂತ ಅಂತೀವಿ. ಓಕೆ, ಸೊ ಈ ತರ ನಾವು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸೊ 32 ಬಿಟ್ಸ್ಗೆ ಏನಂತೀವಿ, 32 ಬಿಟ್ಸ್ಗೆ ಅಗೇನ್ ಡಬಲ್ ವರ್ಡ್. ಸೊ ಈ ತರ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಂತ ಹೋಗ್ತೀವಿ. ಸೊ ಯಾವ ಫಾರ್ಮೆಟ್ ಅಲ್ಲಿ ನೀವೇನೋ ಒಂದು ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕು ಅಂದ್ರೆ ಫಾರ್ಮೆಟ್ ಇರಬೇಕು. ಇಲ್ಲಿ ಯಾವ ಫಾರ್ಮೆಟ್ ಅಲ್ಲಿ, ಬಿಟ್ಸ್ ಫಾರ್ಮೆಟ್ ಅಲ್ಲಿ. ಸೊ 8 ಬಿಟ್ಸ್ಗೆ ಏನಂತೀವಿ ನಾವು, 1 ಬೈಟ್ ಅಂತ ಅಂತೀವಿ. 16 ಬಿಟ್ಸ್ಗೆ 1 ವರ್ಡ್. ಸೊ 32 ಬಿಟ್ಸ್ಗೆ ಡಬಲ್ ವರ್ಡ್ ಅಂತ ಅಂತೀವಿ. ಸೊ ಈ ತರ ಇನ್ಫಾರ್ಮೇಶನ್ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಅಗೇನ್ ಯೂಸರ್ ಏನ್ ಮಾಡ್ತಾರೆ, ಇಲ್ಲಿ 2 ತರ ಮೆಮೊರಿ ಇರುತ್ತೆ. ಪ್ರೈಮರಿ ಮೆಮೊರಿ, ದಿಸ್ ಇಸ್ ಟೆಂಪರರಿ ಮೆಮೊರಿ, ಅಂಡ್ ದೆನ್ ಅಗೇನ್ ಇಟ್ ಇಸ್ divided as RAM and then ROM ಅಂತ. ಸೊ ಇದಕ್ಕೆ RWM ಅಂತ ಕೂಡ ರೀಡ್ ರೈಟ್ ಮೆಮೊರಿ. ಸೊ ಈ RAM ಅಲ್ಲಿ ನಾವು ಏನ್ ಮಾಡಬಹುದು, ಈ ಇನ್ಫಾರ್ಮೇಶನ್ ವಿ ಕ್ಯಾನ್ ರೀಡ್ ದ ಇನ್ಫಾರ್ಮೇಶನ್ ಅಂಡ್ ವಿ ಕ್ಯಾನ್ ರೈಟ್ ದ ಇನ್ಫಾರ್ಮೇಶನ್. ಅಂದ್ರೆ ಇಲ್ಲಿರೋ ಮೆಮೊರಿಯಲ್ಲಿರೋ ಇನ್ಫಾರ್ಮೇಶನ್ ನಾವು ರೈಟ್ ಮಾಡ್ಬೋದು ಮತ್ತು ರೀಡ್ ಮಾಡ್ಬೋದು, ಅಥವಾ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅದರಲ್ಲಿ ಏನಾದ್ರು ಸ್ಟೋರ್ ಮಾಡಬೇಕು ಅಂದ್ರೆ ವಿ ಕ್ಯಾನ್ ಸ್ಟೋರ್ ದ ಇನ್ಫಾರ್ಮೇಶನ್. ಸೊ RAM ಅಲ್ಲಿ ವಿ ಕ್ಯಾನ್ ರಿಟ್ರೀವ್ ಅಂಡ್ ಸ್ಟೋರ್ ದ ಇನ್ಫಾರ್ಮೇಶನ್. ಅದಕ್ಕೆ ಏನಂತೀವಿ, RAM ಅಂತ ಅಂತೀವಿ, ಮೀನ್ಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಇನ್ನೊಂದು ತರ ಇದೆ ROM, ರೀಡ್ ಓನ್ಲಿ ಮೆಮೊರಿ. ಸೊ ಈ ಮೆಮೊರಿಯಲ್ಲಿ ಏನಿರುತ್ತೆ, ವಿ ಕ್ಯಾನ್ ಓನ್ಲಿ ರೀಡ್ ದ ಇನ್ಫಾರ್ಮೇಶನ್ ಫ್ರಮ್ ದ ಮೆಮೊರಿ, ವಿ ಕಾಂಟ್ ಸ್ಟೋರ್. ಓಕೆನಾ?
ಅಂದ್ರೆ ನಾವು ಅಲ್ಲಿರೋ ಇನ್ಫಾರ್ಮೇಶನ್ ಓದ್ಬೋದು, ಬಟ್ ನಾವು ಯಾವುದೇ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಲ್ಲಿ ಸ್ಟೋರ್ ಆಗಲ್ಲ. ಅದಕ್ಕೆ ಏನಂತೀವಿ, ರಾಮ್ ಅಂತ ಅಂತೀವಿ. ಮೀನ್ಸ್ ಓನ್ಲಿ ರೀಡ್ ಓನ್ಲಿ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದ್ರೆ we can read the information and also we can store or write the information in the memory. Okay, so two types irutte, RAM and then ROM. ಮತ್ತೆ ಇನ್ನೇನು ಇರುತ್ತೆ ಇಲ್ಲಿ, ಮೆಮೊರಿ ಲೊಕೇಶನ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಸೊ ಮೆಮೊರಿನ ಡಿವೈಡ್ ಮಾಡ್ಕೊಂಡಿರ್ತೀವಿ. ಪ್ರೈಮರಿ ಮೆಮೊರಿಯಲ್ಲಿ ಏನ್ ಮಾಡಿರ್ತೀವಿ, ಆ ಮೆಮೊರಿಯನ್ನ ಡಿವೈಡ್ ಮಾಡ್ಕೊಂಡಿರ್ತೀವಿ. ಸೊ ಒಂದೊಂದು ಲೊಕೇಶನ್ ಅಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಇಷ್ಟು ಮೆಮೊರಿ ಇರುತ್ತೆ ಅಂದ್ರೆ ಲೊಕೇಶನ್ 1, ಲೊಕೇಶನ್ 2, ಲೊಕೇಶನ್ 3, ಲೊಕೇಶನ್ 4 ಈ ತರ ಡಿವೈಡ್ ಮಾಡ್ಕೊಂಡಿರ್ತೀವಿ. ಎಲ್ಲಾ ಲೊಕೇಶನ್ಗೂ ಒಂದು ಅಡ್ರೆಸ್ ಇರುತ್ತೆ. ಸೊ ಬೈ ಯೂಸಿಂಗ್ ದಟ್ ಅಡ್ರೆಸ್ ಓನ್ಲಿ ವಿ ಕ್ಯಾನ್ ಆಕ್ಸೆಸ್ ದ ಇನ್ಫಾರ್ಮೇಶನ್ ಆರ್ ವಿ ಕ್ಯಾನ್ ಸ್ಟೋರ್ ದ ಇನ್ಫಾರ್ಮೇಶನ್. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಪ್ರೈಮರಿ ಮೆಮೊರಿ. And then secondary memory. Secondary memory andre it is permanent memory. So primary memory andre temporary, but secondary memory alli this is permanent. We can magnetic memory anta antivi. Means it is a bulk large amount of data na illi store ಮಾಡಬಹುದು. Main memory alli ನಾವು ಇನ್ಫಾರ್ಮೇಶನ್ ಜಾಸ್ತಿ ಸ್ಟೋರ್ ಮಾಡೋಕ್ಕಲ್ಲ, ಸ್ಮಾಲ್ ಅಮೌಂಟ್ ಆಫ್ ಮೆಮೊರಿ ಅಷ್ಟೇ. ಬಟ್ ಇಲ್ಲಿ ಬಲ್ಕ್ ಆಫ್ ಇನ್ಫಾರ್ಮೇಶನ್ ನಾವು ಸ್ಟೋರ್ ಮಾಡ್ಬೋದು ಇನ್ ದ ಸೆಕೆಂಡರಿ ಮೆಮೊರಿ. ಸೊ ಮೇನ್ ಮೆಮೊರಿ ಏನಿರುತ್ತೆ, ಸೈಜ್ ಸ್ಮಾಲ್ ಮತ್ತೆ ವೊಲಟೈಲ್ ಇರುತ್ತೆ. ಇದು ನಾನ್ ವೊಲಟೈಲ್ ಮತ್ತೆ ಲಾರ್ಜ್ ಇನ್ಫಾರ್ಮೇಶನ್ ಇರುತ್ತೆ. ಮೀನ್ಸ್ ಪರ್ಮನೆಂಟ್ ಆಗಿ ಯಾವ್ದಾದ್ರು ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕು ಅಂದ್ರೆ ನಾವು ಸೆಕೆಂಡರಿ ಮೆಮೊರಿನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆಫ್ ದ ಸೆಕೆಂಡರಿ ಮೆಮೊರಿ ಇಸ್ ಹಾರ್ಡ್ ಡಿಸ್ಕ್, ಮ್ಯಾಗ್ನೆಟಿಕ್ಸ್ ಟೇಪ್ಸ್, DVD, CD ಇದಕ್ಕೆಲ್ಲ ನಾವೇನಂತೀವಿ, ಸೆಕೆಂಡರಿ ಮೆಮೊರಿ ಅಂತ ಅಂತೀವಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್. ಸೊ ಫಸ್ಟ್ ಈಸ್ ಇನ್ಪುಟ್ ಔಟ್ಪುಟ್ ಪ್ರೊಸೆಸರ್ ಯೂನಿಟ್ ಅಂಡ್ ದ ಮೆಮೊರಿ. ಇನ್ಪುಟ್ ಯೂನಿಟ್ ಅಂದ್ರೆ ಇಟ್ ವಿಲ್ ಅಕ್ಸೆಪ್ಟ್ ದ ಇನ್ಫಾರ್ಮೇಶನ್ from the user and it will convert that information to high level to machine level language. ಅಂದ್ರೆ ಯೂಸರ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಇಂದ ಮೆಷಿನ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಗೆ ಅದು ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಪ್ರೊಸೆಸರ್ ಗೆ ಸೆಂಡ್ ಮಾಡುತ್ತೆ. ಸೊ ಇದು ಹೆಂಗ್ ಅಕ್ಸೆಪ್ಟ್ ಮಾಡುತ್ತೆ, ಬೈ ಯೂಸಿಂಗ್ ಇನ್ಪುಟ್ ಡಿವೈಸಸ್, ಕೀಬೋರ್ಡ್ ಮತ್ತೆ ಮೌಸ್ ನ ಯೂಸ್ ಮಾಡುತ್ತೆ. In the same way, output devices will receive the information from the processor and it will convert to the machine level to high level language and it will display that information to the user by using output devices like monitor or printer, etc. Okay na? Next, processor unit. It is the main part of the computer, means brain of the computer. ಯಾವುದೇ ಆಪರೇಷನ್, ಯಾವುದೇ ಟಾಸ್ಕ್ ಮಾಡಿದ್ರೆ ನಾವು ಎಲ್ಲಿ ಮಾಡ್ತೀವಿ, CPU ಅಲ್ಲಿ. So functional parts of CPU is ALU, register, timing and control unit. ALU means arithmetic logic unit. All arithmetic and logic operation will perform in the ALU. Register is used to store the small amount of memory. Timing and control unit will provide the signals for all the operations. So last unit of the computer is memory. So memory na ಏನು ಮಾಡ್ತೀವಿ, again primary memory, secondary memory ಅಂತ ಡಿವೈಡ್ ಮಾಡ್ತೀವಿ. ಪ್ರೈಮರಿ ಮೆಮೊರಿ ಮೀನ್ಸ್ ಟೆಂಪರರಿ ಆಗಿ ಯೂಸ್ ಮಾಡ್ತೀವಿ ಅದನ್ನ. ಸೊ ಅಲ್ಲಿ ಏನಿರುತ್ತೆ, ಯಾವ ಫಾರ್ಮೆಟ್ ಅಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀವಿ, ಬಿಟ್ಸ್, 1 ಬಿಟ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಸೊ 8 ಬಿಟ್ಸ್ ಆಫ್ ಇನ್ಫಾರ್ಮೇಶನ್ ಇದ್ರೆ 1 ಬೈಟ್ ಅಂತೀವಿ. 16 ಬಿಟ್ಸ್ ಇದ್ರೆ 1 ವರ್ಡ್, 32 ಬಿಟ್ಸ್ ಇದ್ರೆ ಡಬಲ್ ವರ್ಡ್. ಓಕೆನಾ? ಅಗೇನ್ ಪ್ರೈಮರಿ ಮೆಮೊರಿ 2 ಪಾರ್ಟ್ಸ್ ಆಗಿ ಡಿವೈಡ್, 2 ಟೈಪ್ಸ್ ಆಗಿ ಇದೆ. ಸೊ random access memory means we can retrieve and store the information in this memory. ROM andre read only memory, only we can read the information from that memory and then we are storing the information by using the memory locations. Now memory na divide ಮಾಡ್ಕೊಂತೀವಿ ಅಲ್ಲಿ locations ಆಗಿ, location 1, location 2 ಈ ತರ. So and then address, ಆ ಎಲ್ಲ ಲೊಕೇಶನ್ಸ್ ಗೂ ಒಂದು ಅಡ್ರೆಸ್ ಇರುತ್ತೆ. By using that address we can access the information or we can store the information in the memory. Last is secondary memory. Secondary memory andre it is permanent storage of information. So andre large amount of information na store ಮಾಡಬಹುದು permanent ಆಗಿ. So example is hard disk, CD, DVD, etc. Okay, so this is about the functional units of computer. Okay, in the next class we will see the bus structure. Okay.
ಥ್ಯಾಂಕ್ ಯು.